ನಿಮ್ಮ ಅಜ್ಜಿ ಫೋನ್ ಮಾಡಿದ್ರು, ಇನ್ನು 5 ನಿಮಿಷದಲ್ಲಿ ಇಲ್ಲಿ ಇರ್ತಾರಂತೆ. ಭೂಪಾಲ, ಏನು ಇದೆಲ್ಲ? ಕೇಕು, ಬುಕ್ಕೆ ಯಾರಿಗೆ? ಇದೇನಮ್ಮವ್ರ ಹೀಗೆ ಕೇಳ್ತಾ ಇದ್ದೀರಾ? ಇವತ್ತು ಜಾಸ್ಮಿನ್ ಅಮ್ಮವ್ರು ಬರ್ತಾ ಇದ್ದಾರೆ, ಅದಕ್ಕೆ ಈ ಕೇಕು ಬೊಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರೋದು. ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ ಭೂಪಾಲ? ಆದಿತ್ಯ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಿದ್ದು ಇದನ್ನೆಲ್ಲ ಅರೇಂಜ್ ಮಾಡ್ತಿದ್ಯಲ್ಲ. ಅವನಿಗೇನಾದ್ರೂ ಸ್ವಲ್ಪ ಅನುಮಾನ ಮಾತ್ರ ಸಾಕು, ರಂಪಾಟ ಮಾಡ್ಬಿಡ್ತಾನೆ. ಹಾಗೆಲ್ಲ ಏನು ಮಾಡಲ್ಲ ಅಮ್ಮರೇ. ಚಿಕ್ಕ ಯಜಮಾನರು ಮನೇಲಿ ಇದಾರಂತಾನೆ ನಾನು ಇದನ್ನೆಲ್ಲ ತಯಾರಿ ಮಾಡ್ತಾ ಇರೋದು. ಅವ್ರ ತಂಗಿನ ವೆಲ್ಕಮ್ ಮಾಡ್ಲಿ ಬಿಡಿ. ಜಗತ್ ಬೀಸ ಅಂದ್ರೆ ನೋಡಿ, ಅವನ್ ಗೊತ್ತಾದ್ರೆ ಏನಾಗುತ್ತೋ ಅಂತ ಜೀವನ ಕೈಲಿಡ್ಕೊಂಡು ನಾವು ಒದ್ದಾಡ್ತಿದ್ರೆ ಗೊತ್ತಾಗ್ಲಿ ಬಿಡು ಅಂತಿದ್ಯಾ ನೀನು. ಕೋಪ ಮಾಡ್ಕೋಬೇಡಿ ಅಮ್ಮರೇ. ಈ ವಿಷಯ ನಾವಿವತ್ತು ಹೇಳದೇ ಇದ್ರು ನಾಳೆ ಒಂದಿನ ಜಾಸ್ಮಿನ್ ಅಮ್ಮವ್ರು ಯಾರು ಅನ್ನೋದು ಚಿಕ್ಕ ಯಜಮಾನ್ರಿಗೆ ಗೊತ್ತಾಗೇ ಆಗುತ್ತೆ. ಯಾವತ್ತ ಗೊತ್ತಾಗತ್ತೆ, ಇವತ್ತೇ ಗೊತ್ತಾಗ್ಲಿ ಬಿಡಿ. ಏನ್ ಮಾತು ಅಂತಾಡ್ತಿದ್ಯಾ ನೀನು? ಇವತ್ತಲ್ಲ ನಾಳೆ ಜೀವ ಹೋಗೋದು ಹೋಗುತ್ತೆ, ಇವತ್ತೇ ಸತ್ತೋಗ್ಬಿಡೋಣ ಅನ್ನೋ ರೀತಿ ಮಾತಾಡ್ತಿದ್ಯಾ? ಅದಕ್ಕೇನು ಸಮಯ ಸಂದರ್ಭ ನೋಡೋದು ಬೇಡವಾ? ನಾನು ಅದನ್ನೇ ಹೇಳ್ತಾ ಇರೋದು ಅಮ್ಮರೇ. ಜಾಸ್ಮಿನ್ ಅಮ್ಮವ್ರು ಬರೋದು ಒಂದ್ ಸಂದರ್ಭ ಅಲ್ವಾ? ಯಾರು ಬರ್ತಿರೋದು? ಓಹೋ, ಕೇಕು ಬೊಕ್ಕೆ ಯಾರು ಬರ್ತಿದ್ದಾರೆ? ಯಜಮಾನ್ರ ಸ್ನೇಹಿತರೊಬ್ರು ಅಮೆರಿಕದಿಂದ ಬರ್ತಾ ಇದ್ದಾರೆ ಇಲ್ಲೇ ಇರೋದಕ್ಕೆ. ಅದಕ್ಕೆ ಈ ಅರೇಂಜ್ಮೆಂಟ್ಸ್ ಅಲ್ಲ ಅಷ್ಟೇ. ಏನು ನಮ್ಮಲ್ಲಿರೋದಕ್ಕೆ ಬರ್ತಾ ಇದಾರ? ನೋ ಚಾನ್ಸ್. ಈ ಮನೆಯಲ್ಲಿ ಬೇರೆ ಯಾರು ಇರೋದಕ್ಕೂ ನಾನು ಅವಕಾಶ ಮಾಡ್ಕೊಡಲ್ಲ. ಇಲ್ಲಿ ನಾನು, ನಮ್ಮಪ್ಪ, ನಮ್ಮಮ್ಮ, ಶಕ್ಕು ಇಷ್ಟು ಜನ ಮಾತ್ರ ಇರಬೇಕು. ನಮ್ಮ ಮಧ್ಯೆ ಬೇರೆ ಯಾರಾದ್ರೂ ಬಂದ್ರೆ ನಾನು ಮನುಷ್ಯ ಅನ್ನೋದನ್ನ ಮರಿಬೇಕಾಗುತ್ತೆ. ಅದೇ ಯಾಕೋ ಅಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಅಲ್ಲ, ಬರ್ತಿರೋದು ನಮ್ಮ ಸಂಬಂಧಿಕರಲ್ಲ. ಅದು ಯಾರೇ ಆಗಿದ್ರು ಸರಿ ಶಕ್ಕು. 20 ವರ್ಷ ಆದ್ಮೇಲೆ ನಮ್ಮ ಅಪ್ಪನ ಪ್ರೀತಿನ ನಾನು ಕಾಣ್ತಾ ಇದ್ದೀನಿ. ಇಂಥ ಟೈಮಲ್ಲಿ ಮಧ್ಯೆ ಯಾರು ಬರ್ಕೊಡ್ದು, ಬರೋದಕ್ಕೂ ನಾನ್ ಬಿಡಲ್ಲ. ಅದೇನು ಅಂದ್ರೆ, ಹೆಚ್ಚಿಗೆ ಮಾತು ಬೇಡ. ಇವತ್ತು ಮನೆಗೆ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ನ ಕರ್ಕೊಂಡ್ ಬರ್ತಾ ಇದ್ದೀನಿ. ವೆಲ್ಕಮ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಏನೇದು ತರಕಾರಿನ ಬೇಗ ಹಚ್ಚು. ಯಾಕೆಂದ್ರೆ ನೀನ್ ಮಾಡಿದ ಅಡಿಗೆ ನಿಮ್ಮ ಅತ್ತೆ ಮಾವ ತಿಂದು ಬಿದ್ದೋಗ್ಬಿಡ್ಬೇಕು. ಅಯ್ಯೋ ಅಜ್ಜಿ, ಅವ್ರೇನಾದ್ರು ಬಿದ್ದೋದ್ರೆ ಅವ್ರನ್ನ ಮೇಲೆ ಕೆತ್ತವ್ರು ಯಾರು? ಅಜ್ಜಿ ಹತ್ರನೇ ಕಾಮಿಡಿ ಮಾಡ್ತೀಯೇನೆ? ನಾನು ಹಾಗಲ್ಲ ಹೇಳಿದ್ದು. ನೀನ್ ಮಾಡಿದ ಅಡಿಗೆ ರುಚಿ ನೋಡಿ ಅವರು ಖುಷಿ ಪಡ್ಬೇಕು ಅಂತ. ಈ ಮೂದೇವಿ ಹೋಗ. ಹೌದಾ? ನಾನೇನೋ ಬೇರೆ ಅನ್ಕೊಂಡೆ. ಅನ್ಕೊಂತೀಯ. ಈ ಮನೆಯಲ್ಲಿ ನಿನ್ನ ರಾಣಿ ಥರ ನೋಡ್ಕೊಂಡಿದ್ದಾರಲ್ಲ, ಅದಕ್ಕೆ ಅನ್ಕೊಳ್ದು ಏನು ಮಾಡ್ತೀಯಮ್ಮ ನೀನು? ನೋಡೆ, ಇವತ್ತು ನಿನ್ನ ಕೈಯಾರ ಮಾಡಿದ ಅಡುಗೆನವರು ತಿಂತ ಇನ್ನೂ ಬೇಕು ಅಂತ ಇರಬೇಕು. ಗೊತ್ತಾಯ್ತಾ? ಅದ್ ಸರಿ ಅಜ್ಜಿ, ನಿಂಗೆ ಈ ಮನೆ ಇಷ್ಟ ಆಯ್ತಾ? ಇಷ್ಟ ಆಯ್ತು ಕಣೆ. ನಾನಿಲ್ಲಿಗೆ ಬರೋಕ್ಕೂ ಮುಂಚೆ ಈ ಪೇಟೆ ಜನ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾರೋ ಇಲ್ವೋ ಅನ್ಕೊಂಡಿದ್ದೆ. ಆದರೆ ನಾನಿಲ್ಲಿಗೆ ಬಂದ ಮೇಲೆ ನಿಮ್ಮ ಅತ್ತೆನ, ನೀನು ಮದುವೆ ಆಗೋ ಹುಡುಗನ್ನ ಅವ್ರ ಅಜ್ಜಿನ ನೋಡಿದ ಮೇಲೆ
ನಾನು ತಿಳ್ಕೊಂಡಿದ್ದು ತಪ್ಪಾಯ್ತು ಅಂತ ತಿಳ್ಕೊಂಡೆ ಕಣೆ. ಒಳ್ಳೆ ಜನ, ಒಳ್ಳೆ ಮನೆ, ನೀನು ಇಲ್ಲಿದ್ರೆ ತುಂಬ ಚೆನ್ನಾಗಿರ್ತೀಯ ಅಂತ ನನಗೆ ನಂಬಿಕೆ ಇದೆ ಕಣೆ. ಹಾಗಾದ್ರೆ ನಿಂಗೆ ಎಲ್ರು ತುಂಬಾ ಇಷ್ಟ ಆಗಿದ್ದಾರೆ ಅನ್ನೋ. ಹೌದು ಮತ್ತೆ, ಇಲ್ಲ ಅಂದರೆ ನಾನು ಇಲ್ಲಿ ಇರ್ತಿದ್ನ ನಿನ್ನೂ ಎಳ್ಕೊಂಡು ಆ ಹಾಳು ಕೊಂಪೆಗೆ ಹೋಗ್ತಿದ್ದೆ. ಒಟ್ಟಿನಲ್ಲಿ ನಿನಗೆ ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ. ನೀನು ಈ ಮನೆ ಸೇರೋದಕ್ಕೆ ಪುಣ್ಯ ಮಾಡಿದ್ದೀಯ. ಅಜ್ಜಿ, ಅಂಕಲ್ಲು ಅಷ್ಟೇ ತುಂಬಾ ಒಳ್ಳೆಯವರು. ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ಆರ್ತಿ ಗುಣ ನೋಡಿದ್ರೇನೆ ಗೊತ್ತಾಗುತ್ತೆ ಕಣೆ, ಈ ಮನೆ ಯಜಮಾನ ಎಷ್ಟು ಒಳ್ಳೆಯವನು ಅಂತ. ಬೇರು ಗಟ್ಟಿಯಾಗಿದ್ರೆ ತಾನೇ ಮರ ಇರೋದು. ಸಂಸಾರ ಅಂದರೆ ಹೀಗಿರಬೇಕು. ಏನು ವಿನಯ, ಏನು ಶ್ರಮಿಸ್ಕೊತಿ. ಅಬ್ಬ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 . ಏನು ಮಾರ್ತಿ, ಅಡುಗೆ ಮಾಡೋಕೆ ಹೋಗ್ತಾ ಇದ್ಯಾ? ಹಾಂ ಏನು ಅಜ್ಜಿ ಮೊಮ್ಮಗಳು ಮಾತುಕತೆ ತುಂಬ ಜೋರಾಗ್ತಾ ಇದೆ. ಏನಿಲ್ಲ, ನಿಮ್ಮ ಸಂಸಾರದ ಬಗ್ಗೆನೇ ಹೇಳ್ತಾ ಇದ್ದೆ, ಎಷ್ಟು ಒಳ್ಳೆಯವರು ಅಂತ. ಆರ್ತಿ, ನೀನೇನು ಅಡುಗೆ ಮಾಡಬೇಡಮ್ಮ, ನೀನು ಆರಾಮಾಗಿರು. ನನ್ನ ಮೊಮ್ಮಗಳ ಕೈನಲ್ಲೇ ಅಡುಗೆ ಮಾಡಿಸ್ತೀನಿ ನಾನು ನಿಂತು. ಅಲ್ಲ ಅಮ್ಮ, ಅವಳೊಬ್ಳೆ ಯಾಕೆ ಮಾಡಬೇಕು? ಅವಳಿಗೆ ನಾನು ಸಹಾಯ ಮಾಡ್ತೀನಿ. ಬೇಡ ಬೇಡ ಬೇಡ, ನೀನು ಇಲ್ಲಿಗೆ ಎಂಟ್ರಿ ಆಗಬೇಡ. ಅವಳೇ ಅಡುಗೆ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನೀನು ನಿನ್ನ ಗಂಡ ಒಟ್ಟಿಗೆ ಊಟ ಮಾಡಿ ಅವಳ ಕೈ ರುಚಿ ಗುಣ ನನಗೆ ಹೇಳಬೇಕು. ನೀನು ನಿನ್ನ ಗಂಡ ಮೊದಲು ಊಟ ಮಾಡಬೇಕು, ನಾವು ಆಮೇಲೆ ಊಟ ಮಾಡ್ತೀವಿ. ಏನಾದರೂ ಉಳಿಸಿದ್ರೆ ಅಜ್ಜಿ, ನೀವು ಇಲ್ಲಿ? ನಾನೇ. ನೀನೇನು ಇಲಿ ನಡೆಯೋ ಬೆಕ್ಕಿಂತರ ಆ ಮೂಲೆಯಲ್ಲಿ ನಿಂತಿದ್ದೆಲ್ಲ ಏನ್ ಸಮಾಚಾರ? ಅದು ಸ್ಟೇಷನಿಂದ ಫೋನ್ ಬಂದಿತ್ತಾ? ಕಳ್ಳ ತಪ್ಪಿಸ್ಕೊಂಡ್ಬಿಟ್ನಾ? ಈಗ ನೀನು ಹೋಗ್ಬೇಕಾ? ಅಲ್ಲ, ಅದು ಹಾಗಲ್ಲ. ನೀನು ಊಟಕ್ಕೆ ಇರೋಲ್ವಾ? ನೀನು ಊಟಕ್ಕೆ ಇರ್ತೀಯ ಅಂತ ಅಡುಗೆ ಜಾಸ್ತಿ ಮಾಡಿಸಿದ್ದೀನಿ. ಏನ್ ಮಾಡ್ಬೇಕು ಹೇಳು? ಅಜ್ಜಿ, ಅದು ಹಾಗಲ್ಲ. ಹಾಗಾದ್ರೆ ನೀನು ಸ್ಟೇಷನ್ಗೆ ಹೋಗ್ಲೇಬೇಕಾ? ತಪ್ಪಿಸ್ಕೊಂಡಿರೋನು ದೊಡ್ಡ ಕಳ್ಳನೋ ಇಲ್ಲ ಚಿಕ್ಕ ಕಳ್ಳನೋ? ಹೌದು, ನೀವು ಕಳ್ಳರನ್ನ ಹೇಗೆ ಹಿಡಿತೀರಾ? ಓ, ಆ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಕಳ್ಳ ಮೋಟ್ರ್ ಬೈಕ್ ಹಾಕೊಂಡು ಅಂತ ಹೋಗ್ತಾನೆ, ಅವನಿಂದ ನೀವು ಮೋಟ್ರ್ ಬೈಕ್ ಹಾಕೊಂಡು ಡ್ರ್ ಅಂತ ಹೋಗ್ತೀರ. ಆಗ ದೊಡ್ಡ ಫೈಟ್ ಆಗುತ್ತೆ. ಹಾಗಾದ್ರೆ ಸಖತ್ತಾಗಿರುತ್ತೆ. ಕಳ್ಳನ್ನು ಹಿಡಿಯೋದಕ್ಕೆ ಮೋಟ್ರ್ ಬೈಕ್ನಲ್ಲಿ ನನ್ನ ಕರ್ಕೊಂಡು ಹೋಗ್ತೀಯ? ನನಗೆ ಅದನ್ನೆಲ್ಲ ನೇರವಾಗಿ ನೋಡಬೇಕು ಅಂತ ತುಂಬ ಆಸೆ. ಬೇಗ ಬಾ, ಇಲ್ಲ ಅಂದರೆ ಮತ್ತೆ ಕಳ್ಳ ತಪ್ಪಿಸ್ಕೊಂಡ್ಬಿಟ್ಟನು. ಅಯ್ಯೋ, ಮರ್ತೇ ಬಿಟ್ಟಿದ್ದೆ. ಮನೆಯವರೆಲ್ಲ ಸೇರಿ ಇವತ್ತು ಒಟ್ಟಿಗೆ ಊಟ ಮಾಡೋಣ ಅಂತ ಸ್ವಾತಿ ಕೈನಲ್ಲಿ ಅಡುಗೆ ಮಾಡಿಸಿದೆ. ನೋಡೋ, ನೀನು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗೋ ಆಗಿಲ್ಲ, ಬರೋಕ್ಕಾಗಲ್ಲ ಅಂತ ಫೋನ್ ಮಾಡಿಬಿಡು. ಕಳ್ಳನಿಗೆ ಯಾರು ಬೇಕಲ್ಲಿ ಹಿಡ್ಕೊಳ್ಳಿ. ಬಾ ಊಟಕ್ಕೆ, ನಿಮ್ಮ ಅಪ್ಪ ಬರೋ ಹೊತ್ತಾಯ್ತು. ಬೇಗ ಬಾ.
ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಡ್ಯಾಡ್ ಬೇರೆ ಫೋನ್ಗೆ ಸಿಗ್ತಿಲ್ಲ. ಬಾಸ್ ಎಲ್ಲಾದರೂ ಟ್ರಿಪ್ ಹೋಗ್ತಿದ್ದಾರಾ? ಇಲ್ಲ ಕಣ, ಏರ್ಪೋರ್ಟ್ಗೆ ಹೋಗ್ತಾ ಇದ್ದಾರೆ. ಯಾಕೆ? ಮೇಡಮ್ ಅವರು ಊರಿಂದ ಬರ್ತಾ ಇದ್ದಾರೆ, ಅದಕ್ಕೆ ಅವ್ರನ್ನ ಪಿಕ್ ಮಾಡಕ್ಕೆ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಏನ್ ನಡೀತದೆ ಇಲ್ಲಿ? ಅವಾಗಲೇ ಭೂಪಾಲ್ ನೋಡಿದ್ರೆ ಅಪ್ಪನ ಫ್ರೆಂಡ್ ಬರ್ತಿದ್ದಾರೆ ಅಂತ ಹೇಳಿದ್ರು. ಇವ್ರುಗಳು ನೋಡಿದ್ರೆ ಮೇಡಮ್ ಬರ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ಯಾವ್ದು ಸತ್ಯ? ನಿಜವಾಗ್ಲಿ ಮನೆಗೆ ಬರ್ತಿರೋದಾದ್ರೂ ಯಾರು? ಏನಮ್ಮ ಆರ್ತಿ, ನಿನ್ನ ಗಂಡ ಇಷ್ಟೊತ್ತಾದ್ರೂ ಬರಲಿಲ್ಲ. ನೀನು ಫೋನ್ ಮಾಡ್ದೋ ಇಲ್ವಾ? ಮಾಡಿದ್ದೆ ಅಮ್ಮ, ಇನ್ನೇನು ಬಂದ್ಬಿಡ್ತಾರೆ. ನೀನು ಸರಿಯಾಗಿ ಮಾಡ್ದೋ ಇಲ್ವೋ? ನಂಬರ್ ಕೊಡು, ನಾನೇ ಮಾಡ್ತೀನಿ. ಅದ್ಯಾಕೆ ಹಾಗೆ ನಿಂತಿದ್ಯಾ? ಫೋನ್ ನಂಬರ್ ಹೇಳು, ನಾನು ಬೇಗ ಬಂದು ಫೋನ್ ಮಾಡ್ತೀನಿ. 876. ನೀನು ಇಂಗ್ಲೀಷ್ನಾಗ ಹೇಳಿದ್ರೆ ನನಗೆ ಅರ್ಥವಾಗೋದಿಲ್ಲ, ಕನ್ನಡದಾಗ ಹೇಳು. 8 7 6 3 2. ರಿಂಗ್ ಆಗ್ತೈತೆ. ಡ್ಯಾಡ್, ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಹೋಗಿದ್ವಿ ಡ್ಯಾಡ್? ಅಂದರೆ ಸೂರ್ಯ ಮನೆ ಬಿಟ್ಟು ಹೋಗಿದ್ನಾ? ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ ಭೂಪಾಲು. ಆದಿ ಮನೇಲೇ ಇದ್ದಾನೆ, ನಾ ಎಲ್ಲೂ ಬರೋದಕ್ಕಾಗಲ್ಲ. ಏರ್ಪೋರ್ಟ್ಗೆ ಹೋಗಿ ನೀನೇ ಜಾಸ್ಮಿನ್ನ ಕರ್ಕೊಂಡು ಬಾ. ಸರಿ ಯಜಮಾನ್ರಿ, ಚಿಕ್ಕ ಯಜಮಾನ್ರ ಮನೇಲಿ ಇರ್ತಾರಲ್ಲ, ಏನು ಮಾಡೋದು? ನೀವು ಬರೋ ಅಷ್ಟರಲ್ಲಿ ಏನಾದರೂ ಐಡಿಯಾ ಮಾಡ್ತೀನಿ. ಆ ದಿನ ಇಲ್ಲಿಂದ ಕಳಿಸ್ತೀನಿ. ನಿನಗೊಬ್ಬನಿಗೆ ಹೋಗೋಕ್ಕೆ ಕಷ್ಟ ಆದರೆ ಜೊತೆಗೆ ಅತ್ತೆನೂ ಕರ್ಕೊಂಡು ಹೋಗು. ಪರವಾಗಿಲ್ಲ ಯಜಮಾನ್ರೆ, ನಾನೇ ಹೋಗಿ ಬರ್ತೀನಿ. ಇನ್ನೊಂದು ವಿಷಯ, ಜಾಸ್ಮಿನ್ ಗಾಡಿ ಹತ್ತಿದ ತಕ್ಷಣ ಮನೆಗೆ ಬರೋದಕ್ಕೆ ಹೋಗಬೇಡ. ಊರೆಲ್ಲ ಸುತ್ತುತ್ತಾ ಇರಿ. ನಾನು ಫೋನ್ ಮಾಡೋ ತನಕ ಜಾಸ್ಮಿನ್ ಏನಾದರೂ ಕೇಳಿದ್ರೆ ನಂಗೆ ಫೋನ್ ಮಾಡಿಕೊಡು, ನಾ ಅವಳ ಹತ್ರ ಮಾತಾಡ್ತೀನಿ. ಆಯ್ತು ಯಜಮಾನ್ರೆ, ನೀವು ಹೇಳ್ದಾಗೆ ಮಾಡ್ತೀನಿ. ಆದರೆ ಚಿಂತೆ ಮಾಡಬೇಡ. ನೀವು ಬರೋ ಅಷ್ಟರಲ್ಲಿ ಆ ದಿನ ಇಲ್ಲಿಂದ ಹೋಗೋ ಹಾಗೆ ಏನಾದರೂ ಐಡಿಯಾ ಮಾಡ್ತೀನಿ. ಡ್ಯಾಡ್,
ನಿಮಗೆ ಫೋನ್. ಯಾರದಿ? ಜಾಸ್ಮಿನ್, 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 ಜಾಸ್ಮಿನ್. ಯಾಕೆ ಎಲ್ಲರೂ ಹೀಗೆ ನಿಂತ್ಬಿಟ್ರಿ? ಅವ್ರ ಅಪ್ಪ ಬಂದ ತಕ್ಷಣ ಆರ್ಯ ಓಡೋಗಿ ತಬ್ಕೊಂಡ್ಬಿಟ್ನಲ್ಲ, ಅದಕ್ಕೆ ಅವ್ನು ನೋಡಿ ಎಷ್ಟು ದಿನ ಆಗಿತ್ತು ಅಂತ ಕೇಳಿದೆ. ಅವರಪ್ಪ ಬರೋದು ಸ್ವಲ್ಪ ಲೇಟ್ ಆದರೂ ಅವ್ನು ನಡ್ಕೊಳ್ಳೋದೇ ಹೀಗೆ. ಅವನಿಗೆ ಅವರಪ್ಪ ಅಂದರೆ ತುಂಬ ಇಷ್ಟ. ನೋಡಿದ್ರೇನೆ ಗೊತ್ತಾಗುತ್ತೆ ಅವ್ರ ಅಪ್ಪನ ಕಂಡ್ರೆ ಅವನಿಗೆ ಎಷ್ಟು ಇಷ್ಟ ಅಂತ. ಅದಕ್ಕೆ ಆರ್ತಿ ನಾನು ಹೇಳಿದ್ದು ನಿಮ್ಮ ಸಂಸಾರ ಅಂದರೆ ನನಗೆ ತುಂಬ ಇಷ್ಟ. ನೋಡು, ಒಬ್ಬರನ್ನ ಕಂಡ್ರೆ ಒಬ್ಬರು ಬಿಟ್ಕೊಡೋಲ್ಲ. ಆಹಾ, ಏನು ಪ್ರೀತಿ, ಏನು ವಿಶ್ವಾಸ. ಗಂಡ ಹೆಂಡತಿ ಮಕ್ಕಳು ಒಬ್ಬರನ್ನೊಬ್ಬರು ಬಿಟ್ಟಿರೋಲ್ಲ ಅಂತಾರಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ನಿಮ್ಮಂಥ ಸಂಸಾರ ಹುಡುಕಿದ್ರೂ ಸಿಕ್ಕೋಲ್ಲ. ನಮ್ಮ ಸಂಸಾರ ಆನಂದ ಸಾಗರ ಯಾವುದೋ ಸಿನಿಮಾದಲ್ಲಿ ಹೇಳ್ತಾರಲ್ಲ ಅದು. ಅಲ್ಲಪ್ಪ, ತಂದೆ ಮೇಲೆ ಪ್ರೀತಿ ಇರಬೇಕು ನಿಜ, ಆದರೆ ಇಷ್ಟೊಂದಿದ್ರು ಹೇಗಪ್ಪ? ಅಕಸ್ಮಾತ್ ನಿಮ್ಮಪ್ಪ 3-4 ದಿವಸ ಊರಿಗೋದ್ರೆ ಆವಾಗ ಏನು ಮಾಡ್ತೀಯಪ್ಪ? ಹಾಗಾಗಲ್ಲ ಬಿಡಿ. ಹೇಗಿದ್ರು ನಿಮ್ಮ ಮೊಮ್ಮಗಳು ನನ್ನ ಮಗನ ಹೆಂಡತಿಯಾಗಿ ಬರ್ತಾ ಇದ್ದಾಳಲ್ಲ, ಆಗ ಅಪ್ಪ ಅಮ್ಮನ ಮೇಲೆ ಸ್ವಲ್ಪ ಒಲವು ಕಡಿಮೆ ಆಗ್ಬೋದು. ನೀನು ಹೇಳೋದು ಸರಿನೇ ಕಣಮ್ಮ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳನ್ನ ಮರಿಬಾರ್ದಲ್ವಾ? ಸ್ವಾತಿ, ನೀನಿಂಥ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಪುಣ್ಯ ಮಾಡಿದ್ದೀಯ ಕಣೆ. ಅಯ್ಯೋ, ಆಗಲಿಂದ ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ. ನಾನು ಯಾರು ಅಂತ ನಿಂಗೆ ಗೊತ್ತಾಯ್ತಾ? ನನಗೆ ಗೊತ್ತಮ್ಮ, ನೀವು ಸ್ವಾತಿಯವರ ಅಜ್ಜಿ. ಮದುವೆ ಮಾತುಕತೆಗೆ ಬಂದಿದ್ದೀರಿ. ಒಂದೇ ಸಲ ಮದುವೆನೂ ಮುಗಿಸ್ಕೊಂಡು ಹೋಗ್ಬೇಕು ಅಂತಿದ್ದೀರಿ. ಎಷ್ಟೇ ಆದರೂ MLA ಅಲ್ವಾ, ಎಲ್ಲ ತಿಳ್ಕೊಂಡೇ ಇರ್ತೀಯ. ಜಗತ್ತಾಳೋರ್ಗೆ ಮನೆ ಆಳೋಗ್ ಗೊತ್ತಿಲ್ವಾ? ಅಯ್ಯಯ್ಯೋ, ನಾನು ಮಾತಾಡ್ತಾ ಇದ್ರೆ ಮಾತಾಡ್ತಾನೇ ಇರ್ತೀನಿ. ಏ ಸ್ವಾತಿ, ಅಡುಗೆ ರೆಡಿ ಏನೇ? ಅಜ್ಜಿ ಎಲ್ಲ ರೆಡಿ ಇದೆ. ಹಾಗಾದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಸೂರ್ಯ, ನೀನು ಬೇಗ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಪ್ಪ. ಸರಿ.
ಒಂದು ನಿಮಿಷ. ಈ ಮನೆಯಲ್ಲಿ ಯಾರೋ ಒಬ್ಬರು ಮಿಸ್ ಆಗ್ತಾ ಇದ್ದಾರಲ್ಲ, ಯಾರದು? ಓ, ಈ ಮನೆ ದೊಡ್ಡ ಮರ. ಏ ಸ್ವಾತಿ, ಅದೇನೋ ಹೆಸರು ಹೇಳ್ದಲ್ಲ, ಏನದು? ಅಜ್ಜಿ ಅದು ಆದಿತ್ಯ, ಕರೆಕ್ಟ್.